ಸತ್ಯ ಹೇಳಿ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಯಾರದ್ದು ಉದ್ದೇಶ ಇವತ್ತು ಸೋಮನಾಥ್ ನಾಯಕರದಿರ್ಬೋದು ಅಥವಾ ಇನ್ನುಳಿದವ್ರ ಜೊತೆಗಾರದಿರ್ಬೋದು, ಅವ್ರು ಯಾರದ್ದೂ ಸಹಿತ ಧರ್ಮಸ್ಥಳದ ಹೆಗ್ಗಡೆಯವ್ರ ಮೇಲೆ ದೃಶ್ಯ ಯಾರಿಗೂ ಇಲ್ಲ, ವೈರತ್ವ ಯಾರಿಗೂ ಇಲ್ಲ. ಇವರ ಆಸ್ತಿಯನ್ನು ಇವರೆಲ್ಲರ ಆಸ್ತಿಯನ್ನಾಗಲಿ ಏನೋ ಆಗಲಿ ಅವ್ರು ಭರಿಸ್ಕೊಂಡವರಲ್ಲ. ಜನಪರವಾಗಿ ಹೋರಾಟ ಮಾಡುವಂಥವ್ರು, ಆ ಅನ್ಯಾಯಗಳಿಗೆ ಪ್ರಶ್ನೆ ಮಾಡಿದವರು, ಸವಾಲು ಹಾಕಿದವರು. ಅವ್ರನ್ನ ಇವತ್ತು ನಮ್ಮ ಗೋಧಿ ಮೀಡಿಯಾ ಇವರ ಎಂಟಿ ಹೀರೋಗಳು, ಇವರ ಇದಕ್ಕೆಲ್ಲ ಕಾರಣರು. ಅನಗತ್ಯ ಅಶಾಂತಿ ಹುಟ್ಟಾಗ್ತಾ ಇದ್ದಾರೆ. ಅದೇನೂ ಇಲ್ಲ, ಭಾಳ ಸಜ್ಜನರು ಅದಾರೆ. ಪಾಪ ಸಜ್ಜನರು ಅದಾರೆ ಹೆಗ್ಗಡೆ ಅವ್ರು, ನಾವೇನಿಲ್ಲ ಅನ್ನೋದಿಲ್ಲ. ಆದರೆ ಇವೆಲ್ಲ ಯಾಕೆ ನಡೀತಾ ಇದೆ ಇದು ಗೊತ್ತಿರ. ಅದರಿಂದ ಯಾರ್ದು ಅವರ ಹೇಳಿ, ಯಾಕಂದ್ರೆ ಅವ್ರದ್ದು ಸ್ಥಾನ ಅದು ಧರ್ಮಸ್ಥಳ. ಅಲ್ಲೇ ಹುಟ್ಟಿದ್ದಾರೆ, ಅಲ್ಲೇ ಬೆಳೆದಾರೆ, ಅಲ್ಲೇ ಅವ್ರು ಆಸ್ತಿ ಎಲ್ಲರೂ ಅಲ್ಲೇ ಇದೆ. ಮತ್ತು ಅದ್ರ ಜೊತೆಗೆ ಒಬ್ಬ ನಡೆದವರು ದೇವ್ರದ್ದು ಎಲ್ಲರೂ ಕರಿತಾ ಇದ್ದಾರೆ. ಅಂದಾಗ ಈ ದುರಂತ ಮಾಡಿದವರು, ಈ ದುಷ್ಟತನ ಮಾಡಿದವರು, ಅತ್ಯಾಚಾರ ಮಾಡಿದವರು, ಕೊಲೆ ಮಾಡಿದವರು ಅವ್ರಿಗೆ ಗೊತ್ತಿಲ್ಲೇನು ದೇವ ಮಾನವ ಅಂದಮೇಲೆ ಅವ್ರಿಗೆಲ್ಲ ಗೊತ್ತಿರಬೇಕಲ್ಲ. ಯಾರು ಅವ್ರು ಹೇಳಿ ಇಲ್ಲಿವರೆಗೆ ಯಾಕೆ ಹೇಳ್ತಾ ಇಲ್ಲ? ಎಷ್ಟು 13 ವರ್ಷ ಆಯಿತು ಸೌಜನ್ಯಂದಾಗಿ. ಹೌದು, ಮಗುವಿನ ಬಗ್ಗೆ ಕಾಳಜಿ ತೋರಿಸ್ತಾರೆ, ಮಾತಾಡ್ತಾರೆ, ಆಗಬಾರ್ದು ಅಂತ ಹೇಳ್ತಾರೆ. ಯಾಕಾಯಿತು? ಯಾರು ಮಾಡಿದರು? ಅಷ್ಟು ಕ್ರೂರವಾಗಿ ಹತ್ಯೆ ಮಾಡಿದವರು ಯಾರು? ವೇದವಲ್ಲಿ ಅವರು ಕ್ರೂರವಾಗಿ ಹತ್ಯೆ ಮಾಡಿದವರು ಯಾರು? ಅದು ಅವ್ರ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಹೆಣ್ಣುಮಗಳದು. ಅದೇ ಕಾಲಕ್ಕೆ ಪದ್ಮಲತಾ ಅವ್ರನ್ನ ಹತ್ಯೆ ಮಾಡಿದ್ರು ಯಾರು? ಇದೆಲ್ಲನೂ ಅವ್ರು ಹುಡುಕಬೇಕಲ್ಲ. ದೇವಮಾನವರು ಅವ್ರ ಕರ್ತವ್ಯ ಅದು, ಅವರ ಸ್ಥಳದಲ್ಲೇ ಅವರ ಒಂದು ಏನಪ್ಪ ದಿಗ್ಬಂಧನದಲ್ಲಿ ನಡೆಯುವಂಥ ಕೆಲಸಗಳೆಲ್ಲ. ಮತ್ತು ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಇದರ ಅರ್ಥ ಏನು? ಹಾಗಾದರೆ SIT ಯಾಕೆ ಕೆಲಸ ಮಾಡಲಿಕ್ಕತ್ತದ? ಅದಕ್ಕೆ ಕೋಆಪ್ರೇಷನ್ ಮಾಡಿದ್ರು ತಂದಿದ್ದಾರೆ ಈಗಾಗಲೇ. ಇಲ್ಲ ಒಳ್ಳೆ ಕೆಲಸ ಆಯಿತು SIT ನೇಮಿಸಿ ಅಂತೇಳಿ. ಆದರೆ SIT ಸತ್ಯವನ್ನು ಮುಚ್ಚಾಕು ಕೆಲಸ ಆಗಬಾರ್ದು ಅನ್ನೋದು ಈ ಎಲ್ಲ ಈ ದೂರುದಾರರ ಮತ್ತು ಅದೇ ಕಾಲಕ್ಕೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಪ್ರದೇಶದ ಬಗ್ಗೆ ಪ್ರೀತಿ ಇದ್ದವ್ರ ಒಂದು ಅಭಿಪ್ರಾಯ. ಯಾಕಂದ್ರೆ ಎಲ್ಲರೂ ಧರ್ಮಸ್ಥಳ ಉಳಿಲೇಬೇಕು, ಮಂಜುನಾಥ್ ಉಳಿಲೇಬೇಕು